ಕ್ರೈಮ್ ಕಾರ್ನರ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಎಲ್ಲ ನೋವಿಗೂ ಪ್ರೀತಿಯೇ ಮೂಲ ಅನ್ನೋರಿದ್ದಾರೆ, ಹಾಗೆ ಎಲ್ಲ ನೋವಿಗೂ ಪ್ರೀತಿಯೇ ನಿವಾರಕ ತೈಲ ಅನ್ನೋರು ಕೂಡ ಇದ್ದಾರೆ. ಆ ಪ್ರೀತಿ ನೋವಿಗೆ ಮೂಲವಾದರೂ ಆಗಲಿ, ಅದೇ ನೋವಿಗೆ ನಿವಾರಕ ತೈಲ ಆದರೂ ಆಗಲಿ, ಆದರೆ ಸಾವಿಗೆ ಮೂಲ ಮಾತ್ರ ಆಗಬಾರ್ದು. ಈಗ ನೋಡಿ, ಭದ್ರಾವತಿಯಲ್ಲಿ ಒಬ್ಬ ಪ್ರೇಮಿ ತನ್ನ ಪ್ರೇಯಸಿಯನ್ನೇ ಕೊಂದಿರೋ ಆರೋಪ ಕೇಳಿಬಂದಿದೆ. ಸೂರ್ಯ ಹೆಸರಿನ ಯುವಕ ಸ್ವಾತಿ ಹೆಸರಿನ ಯುವತಿಯನ್ನ ಕಾಲುವೆಗೆ ತಳ್ಳಿ ಕೊಲೆ ಮಾಡಿದ್ದಾನೆ ಅನ್ನುವಂಥ ಆರೋಪ ಬಂದಿದೆ. ಈ ಬಗ್ಗೆ ಭದ್ರಾವತಿ ರೂರಲ್ ಪೊಲೀಸ್ ಸ್ಟೇಷನಲ್ಲಿ ಕೇಸು ದಾಖಲಾಗಿದೆ. ಹಾಗಾದರೆ ಈ ಸ್ಟೋರಿ ಏನು ಅನ್ನೋದನ್ನ ಡೀಟೇಲ್ ಆಗಿ ನೋಡೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕಡೆ ತನಕ ಮಿಸ್ ಮಾಡದೆ ನೋಡಿ. ಒಬ್ಬ ಪ್ರಿಯಕರ, ಈತನ ಹೆಸರು ಸೂರ್ಯ, ಇವನನ್ನ ಲವ್ ಮಾಡ್ತಾ ಇದ್ದ ಯುವತಿ ಹೆಸರು ಸ್ವಾತಿ. ಈಗ ಈ ಸೂರ್ಯ ಸ್ವಾತಿಯನ್ನ ಭದ್ರಾ ಕಾಲುವೆಗೆ ತಳ್ಳಿ ಕೊಲೆ ಮಾಡಿದ್ದಾನೆ ಅನ್ನುವಂಥ ಆರೋಪವನ್ನು ಎದುರಿಸ್ತಾ ಇದ್ದಾನೆ. ಅಂದ ಹಾಗೆ ಈ ಘಟನೆ ನಡೆದಿದ್ದು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಎಕ್ಕುಂದ ಗ್ರಾಮದಲ್ಲಿ. ಕೊಲೆ ಮಾಡಿದ ಬಳಿಕ ಇವನು ವಿಷ ಕುಡಿದು ದೊಡ್ಡ ಹೈಡ್ರಾಮಾ ನಡೆಸಿರ್ತಾನೆ. ಸದ್ಯ ಈ ಸೂರ್ಯ ಮತ್ತು ಅವನ ತಂದೆ ಸ್ವಾಮಿ ವಿರುದ್ಧ ಕೊಲೆ ಪ್ರಕರಣ ದಾಖಲಾಗಿದೆ. ಭದ್ರಾವತಿ ಪೊಲೀಸರು ಇಬ್ಬರನ್ನು ಅರೆಸ್ಟ್ ಮಾಡಿದ್ದಾರೆ. ಇಲ್ಲಿ ಆಗಿದ್ದೇನಂತಂದ್ರೆ, ಈ ಸೂರ್ಯ ಮತ್ತು ಸ್ವಾತಿ ಇಬ್ರು ಪ್ರೀತಿ ಮಾಡ್ತಾ ಇರ್ತಾರೆ. ಸ್ವಾತಿ ಸೆಕೆಂಡ್ ಇಯರ್ ಡಿಗ್ರಿ ಓದ್ತಾ ಇರ್ತಾಳೆ. ಈಗಿರುವಾಗ ಈ ಸೂರ್ಯ ಬೇಗ ಮದುವೆ ಮಾಡ್ಕೊಳ್ಳೋಣ ಅಂತ ಸ್ವಾತಿಗೆ ಪೀಡಿಸ್ತಾ ಇರ್ತಾನೆ. ಇನ್ನೊಂದು ಕಡೆ ಸ್ವಾತಿ ಮನೆಯವರು ಎಜುಕೇಶನ್ ಪೂರ್ತಿ ಮುಗಿಯೋ ತನಕ ಮದುವೆ ಮಾಡಿಕೊಡೋದಿಲ್ಲ ಅಂತ ಹೇಳಿರ್ತಾರೆ. ರೀಸೆಂಟಾಗಿ ಅಂದರೆ ಸೆಪ್ಟೆಂಬರ್ 21ನೇ ತಾರೀಕು ಇಬ್ಬರ ನಡುವೆ ಇದೇ ವಿಚಾರಕ್ಕೆ ಗಲಾಟೆ ಕೂಡ ಆಗಿರುತ್ತೆ. ಅವತ್ತೇ ಈ ಸೂರ್ಯ ಏನು ಮಾಡ್ತಾನಂದ್ರೆ, ಸ್ವಾತಿಯನ್ನು ಮಾತಾಡೋದಿಕ್ಕೆ ಅಂತ ಮನೆಯಿಂದ ಭದ್ರಾ ಕೆನಲ್ಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಮಾತಾಡ್ತಾ ಸ್ವಾತಿಯನ್ನು ಕಾಲುವೆಗೆ ತಳ್ಳಿ ಸಾಯಿಸಿದೆ ಅನ್ನೋಂಥ ಆರೋಪ ಈಗ ಸೂರ್ಯ ಮೇಲೆ ಬಂದಿದೆ. ಇದಾದ್ಮೇಲೆ ಮಂಗಳವಾರ 23ನೇ ತಾರೀಕು ಅವತ್ತು ಸ್ವಾತಿದು ಡೆಡ್ ಬಾಡಿ ಪತ್ತೆ ಆಗುತ್ತೆ. ಸೂರ್ಯ ಮತ್ತು ಆತನ ತಂದೆ ಸ್ವಾಮಿ ಕೊಲೆಗೆ ಕುಮ್ಮಕ್ಕು ಕೊಟ್ಟಿದ್ದಾರೆ ಅಂತ ಆರೋಪಿಸಿ ಇಬ್ಬರ ಮೇಲೂ ಕೇಸ್ ದಾಖಲು ಮಾಡಿದ್ದಾರೆ. ಸದ್ಯ ಭದ್ರಾವತಿಯ ರೂರಲ್ ಪೊಲೀಸರು ಸೂರ್ಯ ಮತ್ತು ಆತನ ತಂದೆ ಸ್ವಾಮಿ ವಿರುದ್ಧ ಕೇಸನ್ನು ದಾಖಲು ಮಾಡಿಕೊಂಡು ಇಬ್ಬರನ್ನು ಅರೆಸ್ಟ್ ಮಾಡಿದ್ದಾರೆ. ನಾನು ಆಗಲೇ ಹೇಳಿದ್ನಲ್ಲ, ಪ್ರೀತಿ ಎಲ್ಲ ನೋವಿಗೂ ಮೂಲ ಆಗ್ಬೋದು. ಆ ಪ್ರೀತಿಯೇ ಆ ನೋವಿಗೆ ನಿವಾರಕ ತೈಲ ಕೂಡ ಆಗ್ಬೋದು. ಆದರೆ ಆ ಪ್ರೀತಿಯೇ ಸಾವಿಗೆ ಮೂಲ ಆಯಿತು ಅನ್ನೋ ತನಕ ಹೋಗಬಾರ್ದು. ಒಂದ್ ವೇಳೆ ಹಂಗೇನಾದ್ರೂ ಆದರೆ ಅದು ಪ್ರೀತಿಯೇ ಅಲ್ಲ. ಪ್ರೀತಿ ಮನಸ್ಸುಗಳನ್ನು ಬೆಸಿಬೇಕೆ ಹೊರತು ಜೀವ ಹಿಂಡಬಾರ್ದು. ಈಗ ನೋಡಿ, ಈ ಸೂರ್ಯನನ್ನ ಪ್ರೇಮಿ ಅನ್ಬೇಕೋ ಪಾಗಲ್ ಪ್ರೇಮಿ ಅನ್ಬೇಕು. ಪ್ರೀತಿಸಿದ ಹುಡುಗಿ ಇಷ್ಟು ಬೇಗ ಮದುವೆ ಬೇಡ ಅಂದ ಒಂದೇ ಒಂದು ಕಾರಣಕ್ಕೆ ಜೀವನೇ ತೆಗೆದುಬಿಟ್ಟಿದ್ದಾನೆ ಅನ್ನೋ ಆರೋಪವನ್ನು ಎದುರಿಸ್ತಾ ಇದ್ದಾನೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಕ್ರೈಮ್ ಕಾರ್ನರ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.